ಜಿಗದ್ಕೊಂಡು ಸರ್ ಹೆಂಗ್ ಸರ್ ಯುವಕರ್ತ ಹೆಂಗ್ ಸರ್ ಆ ಸ್ಟೈಲ್ ಬಗ್ಗೆ ಮಾತಾಡಿ ಸರ್ ನೀವು ನಿಮ್ಮ ಕೇಡಿ ಸ್ಟೈಲ್ ಬಗ್ಗೆ ಮಾತಾಡಿ ಸರ್. ಫಸ್ಟ್ ಆಫ್ ಆಲ್ ಕೇಡಿ ಏನ್ ಗೊತ್ತಾ, ಕೇಡಿ ಅಂದ್ರೆ ಏನು ಅನ್ನೋದು ಫಸ್ಟ್ ತಿಳ್ಕೊಬೇಕಲ್ಲ ನಾವೆಲ್ಲರೂ. ಹೌದು. ಕೇಡಿ ಅಂದ್ರೆ ಫಸ್ಟ್ ಬರಯ್ಯ ನಿನ್ನ ಅಲ್ಲಿ ಕೂತ್ಕೊಂಡಿರ್ತಾರೆ. ಇವನು ನೋಡಿ ಎಲ್ಲಾರು ಯಾಮಾರ್ತಾರೆ ಆಕ್ಚುಲ್ ಆಗಿ. ಈ ಮುಖ ನೋಡು ಯಾವಾಗಲೂ ನಗ್ತಾ ಇರುತ್ತೆ, ಸೌಮ್ಯವಾಗಿ ವಿನಯವಾಗಿರ್ತಾನೆ. ಆಕ್ಚುಲಾಗಿ ಇದು ನಿಜವಾದ ಫೇಸ್ ಇತ್ತು ಅಲ್ಲ ಒಂದು. ಇದು ಆಕ್ಚುಲ್ ತುಂಬಾ ಕಷ್ಟ ಆಕ್ಚುಲ್ ಆತರ ಬದುಕೋದು ಕಷ್ಟ, ಅದ್ರ ಇರೋದು ಕೂಡ ಕಷ್ಟ. ಅದು ಇವನ ಒಳಗೆ ಒಬ್ಬ ಚಮತ್ಕಾರ ಇದ್ದಾನೆ, ಅದು ಯಾವಾಗಲೂ ಪರ್ದೆನ ದೊಡ್ಡದಾಗಿ ಆಸೆ ಕನಸೆಲ್ಲ ದೊಡ್ಡದಾಗಿ ಯೋಚನೆ ಮಾಡಿ ಅದನ್ನ ಹಿಂಗೆ ತರಬೇಕು ಅನ್ನೋದು ಒಂದು ಆಟ ಇಟ್ಕೊಂಡು ಓಡಾಡ್ತಾನಲ್ಲ, ಅದು ಈ ಪ್ರೇಮ್. ಆಮೇಲೆ ಈ ಸಿನಿಮಾ ಕೇಡಿ ಅಂದ ತಕ್ಷಣ ನನಗೆ ನೆನಪಾಗೋದು ತಾಕತ್ತು, ಧೈರ್ಯ, ಆಸೆ, ಕನಸು, ಕಲಾವಿದರ ದಂಡೆ ಎಲ್ಲ ಒಟ್ಟಿಗೆ ಸೇರಿ ಒಂದು ಸಿನಿಮಾ ನೋಡಿದ್ರೆ ಇವತ್ತು ಅನಿಸೋದು ನಮಗೆ ಇದು ನಮ್ಮ ಗರ್ವ ಸರ್. ಇದು ಇವತ್ತು ಈ ಸ್ಟೇಜ್ ನೋಡಿದ್ರೆ ನಮ್ಮ ಗರ್ವ. ಆಮೇಲೆ KVN ಪ್ರೊಡಕ್ಷನ್ಸ್ ಅಂದರೆ ನಮಗೊಂದು ಗರ್ವ ಸರ್. ನಮ್ಮಲ್ಲಿ ಇದ್ದೀರಾ ನೀವು ಅನ್ನೋದು ನಮಗೊಂದು ಸಂತೋಷ. ವಿ ಆರ್ ಪ್ರೌಡ್ ಆ್ಯಂಡ್ ಇಟ್ಸ್ ಅವರ್ ಪ್ರೈಡ್ ಸರ್. KVN ಪ್ರೊಡಕ್ಷನ್ಸ್ ಇದ್ದರೆ ಈ ಥರ ಸಿನಿಮಾಗಳೆಲ್ಲ ಇನ್ನೂ ದೊಡ್ಡದಾಗಿ ಯೋಚನೆ ಮಾಡ್ಬೋದು ಅನ್ನೋ ಒಂದು ಹೋಪ್ಸ್ ಕೊಟ್ಟಿದ್ದೀರಾ, ನೀವು ನಂಬಿಕೆ ಕೊಟ್ಟಿದ್ದೀರಾ. ಆ್ಯಂಡ್ ವಿ ಆರ್ ಸಲ್ಯೂಟ್ ಟು ಯು ಸರ್. ಎಲ್ಲರನ್ನೂ ಸೇರಿಸೋದು ಅಷ್ಟು ದೊಡ್ಡ ವಿಷಯ ಅಲ್ಲ. ಸಿನಿಮಾ ಅಂದ ತಕ್ಷಣ ಫಸ್ಟ್ ಬಡ್ಜೆಟ್ ಹಾಕ್ಬಿಡ್ತೀವಿ ನಾವು, ಇಷ್ಟೇ ಬಡ್ಜೆಟು, ಇಷ್ಟಲ್ಲಿ ಮುಗಿಬೇಕು ಅನ್ನೋದು. ಅದಿಲ್ಲ ತಲೆಯಲ್ಲಿ, ಅದಿದ್ದರೆ ಕನಸು ಕಾಣೋಕ್ಕಾಗಲ್ಲ ಫಸ್ಟು. ಆ ಥರ ನನಗೆ ನಮ್ಮ ಅಪ್ಪ ಇದ್ದರು. ಅಂದರೆ ಬಡ್ಜೆಟ್ ಅನ್ನೋದೇ ಗೊತ್ತಿರಲಿಲ್ಲ ನಂಗೆ. ಆ ಥರ ಸಿನಿಮಾ ಮಾಡ್ಕೊಂಡು ಬರ್ತಿದ್ದವು ನಾನು. ಈ ಸಿನಿಮಾ ಶುರು ಮಾಡಿದಾಗಲೂ ನಮ್ಗೆ ಅನಿಸಿದ್ದಷ್ಟೇ. ಆಮೇಲೆ ಇನ್ನೊಂದು ಮೇಯ್ನಾಗಿ ಏನು ಗೊತ್ತಾ, ಯಾರಿಗೂ ಗೊತ್ತಿಲ್ಲದಿರೋದು, ಧ್ರುವ ಸರ್ಜಾ ಯಾವುದೇ ಸಿನಿಮಾದಲ್ಲಿದ್ದರು ಅದು 3 ವರ್ಷಕ್ಕೆ ಮುಂಚೆ ಮುಗಿಯೋದಿಲ್ಲ. ಅದು ಹೆಂಗೋ 3 ವರ್ಷ ತೊಗೊಂಡ್ಬಿಡುತ್ತೆ. ಕರೆಕ್ಟಾ? ಅದು ನೀನು ಫಸ್ಟಿಂದ ಪ್ಲಾಟ್ಫಾರ್ಮ್ ಹಾಕೊಂಡ್ಬಂದಿರೋದು. ಹೆಂಗೆ ನೀನು ಯಾವ ಸಿನಿಮಾ ಮಾಡಿದ್ರೆ 3 ವರ್ಷಕ್ಕೆ ಒಂದು ಸಿನಿಮಾ ಮಾಡೋ ಅಭ್ಯಾಸ ಅವನಿಗೆ. ಕರೆಕ್ಟಾ? ಹೇಳ್ಬಾರ್ದ ಇವೆಲ್ಲ ಎಲ್ಲ. ಬಟ್ ನನಗೆ ಅದು ಬಾಯಿ ಸುಮ್ಮನೆ ಇರಲ್ಲ. ನೀವೆಲ್ಲ ಹೇಳ್ಬಿಟ್ಟು ಎಲ್ಲ ಹೇಳ್ಬಿಟ್ಟು ಇಲ್ಲ ಹೇಳ್ಬೋದಾ ಇದು ಅಂತ. ಅವ್ರು ಏನೇ ಹೇಳಿದ್ರು ನಮ್ಗೆ ಆಶೀರ್ವಾದನೆ. ಅವ್ರು ಏನು ಹೇಳಿದ್ರು. ಆಮೇಲೆ ನಾನು ಅವಾಗಲೇ ಹೇಳಿದೆ, ನಾನು ನಿಮಗೆ ಯಾರಿಗೂ ಹೇಳ್ತಿದ್ದೆ, ಅವ್ರು ಪ್ರತಿ ಒಂದು ಶಾರ್ಟು, ಪ್ರತಿ ಒಂದು ಸಾಂಗ್ ಲೈನು, ಪ್ರತಿಯೊಂದು ಇದು ನಾನು ಏನೋ ಹೇಳ್ತೀವಲ್ಲ, ಯಾವುದೋ ಒಂದು ಕೂದಲು ಇದು ಅದಕ್ಕೂ ಸಮ ಅಲ್ಲ ನಾವು ಯಾರೂ ಅವ್ರಿಗೆ. ಒಂದು ನನಗೆ ಪ್ರೇಮ್ ಈ ಸಿನಿಮಾಗೆ ಸರ್ ವೆಂಕಟ್ ಅವ್ರು ನಿಮಗೆ ಗೊತ್ತಿರಲಿ, ಇದು ನನ್ನ ಗೆಟಪ್ ಮಾಡೋದಕ್ಕೆ 15 ಜನ 10 ದಿನ ನಮ್ಮ ಮನೆಗೆ ಬಂದಿದ್ದಾರೆ. ಎಸ್ ಸರಿ ಸರ್, 10 ಡೇಸ್. ಸಿನಿಮಾಲಿ ಆ್ಯಕ್ಟ್ ಮಾಡೋದು 6 ಡೇಸ್. ಬರೀ ನನ್ನ ವಿಗ್ನ ಜುಟ್ಟು ಸರಿ ಮಾಡೋಕೆ ಇವನು ಇದು ಹಿಂಗೆ ಬರ್ಬಾರ್ದು, ಸರ್ ವಿಗ್ ಚೇಂಜ್. ನೆಕ್ಸ್ಟ್ ಅದೇ ವಿಗ್ ಬರ್ತಾ ಇದೆ ನನಗೆ. 6 ದಿವಸ ಅದೇ ವಿಗ್ಗೆ ಬಂದಿರೋದು. ಒಂದು ಕೂದಲು ತೆಗ್ದಿರ್ತಾನೆ ಅವನು ಅಷ್ಟೇ. ಆ ಥರ ಆಮೇಲೆ ಸರ್ ಸಂಜಯ್ ದತ್ ಸರ್ ಅವ್ರು ನೋಡೋದಕ್ಕೆ ಮಾತ್ರ ಆ ಥರ ತಾಕತ್ತು ಹಂಗೆ ಕಾಣಿಸ್ತಾರೆ ಸರ್. ಆದರೆ ಅದ್ರೊಳಗೆ ಸುನಿಲ್ ದತ್ ಅವ್ರ ಮನಸ್ಸೇ ಯಾವಾಗಲೂ ಇರೋದು ಅವ್ರಿಗೆ. ಅದು ಯಾವಾಗಲೂ ಕಾಣಿಸುತ್ತೆ. ಅದು ಯು ಕ್ಯಾನ್ ಸಿ ಸುನಿಲ್ ದತ್ ಇನ್ ಯುವರ್ ಆರ್ಟ್ ಸರ್ ಆಲ್ ದ ಟೈಮ್. ದ ವೇ ಯು ಸ್ಪೀಕ್ ಟು ಅಸ್ ಅಂಡ್ ವೆರಿ ಸಾಫ್ಟ್ ಯು ಆರ್, ಬಟ್ ನಾಟ್ ಇನ್ ಯುವರ್ ಲುಕ್ಸ್. ಆ್ಯಂಡ್ ಪಟಾಯ ವೆನ್ ಐ ಫಸ್ಟ್ ಮೆಟ್ ಹಿಮ್ ಇನ್ ಪಟಾಯ. ಆ್ಯಕ್ಚುಲಿ ನಂದೊಂದು ಶೂಟಿಂಗ್ ಪಟಾಯಲ್ಲಿ, ಅವ್ರದ್ದು ಶೂಟಿಂಗು. ಇವಾಗ ಸೋ ಗ್ರೇಟ್ಫುಲ್ ಅಂದ್ರೆ ಅವಾಗ ಏನು ಮಾಡಿದ್ರು ಅಂದರೆ, ಅವ್ರದ್ದು ಕ್ಯಾರವನ್ ಇತ್ತು, ನಮ್ಮದು ಕನ್ನಡ ಪ್ರೊಡಕ್ಷನ್ ಅಲ್ಲ. ಕ್ಯಾರವನ್ ಫಾರಿನಲ್ಲಿ ಕೊಡಲ್ಲ ನಮಗೆ. ಅಲ್ಲಿ you are the one who introduced caravan to Kannada film industry. Yes, he was the only one who used to have it. He used to sit out and he used to allow me to use it. ಅಲ್ಲ, ಬೇರೆ ಪ್ರೊಡಕ್ಷನ್ ಕಳಿಸ್ಕೊಟ್ಟೆ ಅವ್ರಿಗೆ. ಆಮೇಲೆ ಅಲ್ಲಿ ಅವ್ರಿಗೆ ಗೇವ್ ದ ಕ್ಯಾರವನ್ ಟು ಮೀ. ಈ ಡಿಂಟ್ ಇವನ್ ನೋ ಮಿ ದೆನ್ ಆ್ಯಕ್ಚುಲಿ. ಅವ್ರು ಕರೆದ್ಬಿಟ್ಟು ದೇ ದ ಕ್ಯಾರವನ್ ಅಂದ್ಬಿಟ್ಟು ಹೋದವರು ಅವರು. ಥ್ಯಾಂಕ್ ಯು ವೆರಿ ಮಚ್ ಸರ್. ಆ್ಯಂಡ್ आपका फर्स्ट फिल्म हीरो विधाता किया था and I did that film your character in Kannada sir. I played that role here actually. ಪಿತಾಮಹ ಅಂತ ನಾನೇ ಆ್ಯಕ್ಟ್ ಮಾಡಿದ್ದು, ಆ ಕ್ಯಾರೆಕ್ಟರ್ ಆ್ಯಕ್ಟ್ ಮಾಡಿದ್ದು. ಸೊ ಎಲ್ಲೋ ವಿ ನೋ ಈಚ್ ಅದರ್ ಸರ್. ವಿ ಹ್ಯಾವ್ ಬೀನ್ ದೇರ್ ಟುಗೆದರ್, ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ವಿ ಹ್ಯಾವ್ ಬೀನ್ ಲಿಂಕ್ಡ್ ಫ್ರಮ್ ಸಚ್ ಎ ಲಾಂಗ್ ಟೈಮ್. ಅದೊಂದು ಖುಷಿ ಕೊಡುವಂಥ ವಿಷಯ. ಬೇಸಿಕಲಾಗಿ ಇಲ್ಲ ಹೇಳಲ್ಲ, ಕ್ಯಾರೆಕ್ಟರ್ ಹೇಳಲ್ಲ ನಾನು. Prem sir is very scared because you are Satyavati in the film. He is Satyavata real life. 10 ಸರಿ ಬಂದ, ಆದ್ರೆ ಇವತ್ತರೆಗೂ ಕತೆ ಹೇಳಿಲ್ಲ ಕಣೆ ನನಗೆ. ಇವತ್ತರೆಗೂ ನಾನು ಏನು ಮಾಡಿದ್ದೀನಿ ನನಗೆ ನಮ್ಮ ಅಪ್ರಾಣಿಗೂ ಗೊತ್ತಿಲ್ಲ. ಒಂದೇ ಹೇಳಿರೋದವನು, ನಿಮ್ಗೆ ಯಾಕಣ ನೀವು ಬಂದು ಹೋಗಿ ಅಂದ. ಆಮೇಲೆ ಕೊನೆಗೆ ಪಾರ್ಟ್ 2 ಮೇಜರ್ ಆಗಿದೆ ಅಂತ ಇವಾಗ
ಒಂದು ಬಾಂಬ್ ಇಟ್ಟವನೆ ನನ್ನ ತಲೆ ಮೇಲೆ. ಒರಿಜಿನಲ್ ಅದು ಗೊತ್ತಿಲ್ಲ, ಪಾರ್ಟ್ 2 ಅಲ್ಲೇ ಸರ್ ನಿಮ್ದು ಮೇಯ್ನ್ ಅಂತ ಇಟ್ಟವನೆ. ಓಕೆ, ವಾಟ್ ಎವರ್ ಇಟ್ ಈಸ್. ಒಂದು ದೊಡ್ಡ ಪ್ರೊಡಕ್ಷನ್ನು, ಒಂದು ಕೇವಿನ್ ಅಂತ ಪ್ರೊಡಕ್ಷನು, ನಮ್ಮ ಸುಪ್ರೀತ್ ಅವ್ರು ಇರ್ತಾರೆ ಇಲ್ಲಿ, ಅವರು ಎಲ್ಲ ಜೊತೆಯಲ್ಲಿ ಬಂದಾಗ, ನಿನ್ನಂಥವ್ರು ಆಸೆ ಕನಸ್ಕೊಂಡಾಗ, ನಮ್ದು ಪಾತ್ರ ಚಿಕ್ಕದಿರಲಿ ಇಲ್ಲದೇ ಇರಲಿ, ನಿಮ್ಮ ಜೊತೆ ಇರೋದು ನಮ್ಮ ಧರ್ಮ ಅನ್ಕೊಂಡು ಬಂದು ಸೇರಿದ್ದೀವಿ ನಾವೆಲ್ಲ. ಟು ಬಿ ವಿತ್ ದಿ ಡ್ರೀಮ್ಸ್ ಎಲ್ಲರೂ ಇರಬೇಕು. ಎಲ್ಲ ನಾವು ಎಷ್ಟು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತೀವಿ, ನಮ್ಮಿಂದ ಎಷ್ಟು ಒಳ್ಳೇದಾಗುತ್ತೆ ಸಿನಿಮಾ ಅನ್ನೋದು ಗೊತ್ತಿಲ್ಲ. ರಮೇಶ್ ಆಗಲಿ ನಾವಾಗಲಿ ವಿ ಜಸ್ಟ್ ಕಮ್ ವಿತ್ ಬ್ರಾಡ್ ಮೈಂಡೆಡ್ನೆಸ್. ಓಕೆ, ಒಂದು ದೊಡ್ಡ ಪರದೆಯಲ್ಲಿ ಒಂದು ದೊಡ್ಡ ಸಿನಿಮಾ, ನಮ್ಮದೇ ಸಿನಿಮಾ ಅಲ್ಲ, ಫೈನಲ್ ಆಗಿ ನಮ್ದು ಕನ್ನಡ ಸಿನಿಮಾ ಅಂದಾಗ ವಿ ಶುಡ್ ಫೀಲ್ ಹ್ಯಾಪಿ ವಿತ್ ದಟ್ ಪಿಕ್ಚರ್ ಅನ್ನೋದು ನಮ್ಮ ಖುಷಿ ಅಷ್ಟೇ. ಸೊ ಆ ಖುಷಿಯಲ್ಲಿ ಒಬ್ಬ ಡೈರೆಕ್ಟ್ರಿಗೆ, ಒಬ್ಬ ಕನಸುಗಾರನಿಗೆ ಈ ಕನಸುಗಾರ ಸಾಥ್ ಕೊಡೋದು ಎಷ್ಟು ಮುಖ್ಯ ಬೇಕು ಅಷ್ಟು ಕೊಡಬೇಕು ಅನ್ನೋದಕ್ಕೆ ತುಂಬ ಮೈನಾಗಿ ಬಂದಂಥ ಸಿನಿಮಾ. ಬೇರೆ ಏನೇನು ಹೋಟೆಲ್ಸ್ ಬೇರೆ ಅದೇ ಶುಡ್ ಬಿ ಸಿಂಗ್? ನೋ, ಒಂದು ಹಾಡು ಆಡ್ಬಿಡೋಣ. ಹೌದು, ಕರೆಕ್ಟ್. ಸಾಂಗ್ ಇಸ್ ರೆಡಿ, ಡೋಂಟ್ ಸಿಂಗ್, ನೋ ಸಿಂಗಿಂಗ್, ಪ್ಲೇ ದ ಮ್ಯೂಸಿಕ್, ಪ್ಲೇ ದ ಮ್ಯೂಸಿಕ್. ಸರ್ ಮೈಕ್ ಬಾರ. ಅವಳು ಡ್ಯಾನ್ಸ್ ಹೇಳ್ಕೊಡ್ತಾಳೆ ನನಗೆ ಏನು ಬರಲ್ಲ, ಇವಳೆಲ್ಲ ಇವಳೇ ಮಾಡ್ತಾಳೆ. ಅಷ್ಟೇ ಮಾಡಿದ್ರೆ ಇವಳು ಐ ವಿಲ್ ಫಾಲ್ ಲೈಕ್ ದಿಸ್ ಯು ಕ್ಯಾಚ್ ಮಿ ಹಿಯರ್ ಅಂತೇಳೆ ನಾನು ಹಿಡಿಬೇಕು.